ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಬೆಳಗ್ಗೆ ಕ್ಲಾಸಲ್ಲಿ 13ನೇ ತಾರೀಕಿನ 2ನೇ ಶಿಫ್ಟನ್ನು ಮಾಡಿದ್ದೀವಿ. ಈ ಕ್ಲಾಸಲ್ಲಿ 3ನೇ ಶಿಫ್ಟನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಯಾಕಂತಂದ್ರೆ ಪ್ರತಿಯೊಂದು ಶಿಫ್ಟಲ್ಲಿ ಹಿಂದ್ಗಡೆ ಬರದೇ ಇರುವಂತಹ ಕ್ವಶನ್ಗಳು ಬರತ್ತವೆ. ಸೊ ಮುಂದಿನ ಕ್ಲಾಸ್ಗಳಾಗಲಿ ಹಿಂದಿನ ಕ್ಲಾಸ್ ಆಗಲಿ ಒಂದಕ್ಕೊಂದು ಲಿಂಕ್ ಅದಾವ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಭಾಳಷ್ಟು ಜನ ಸರ್ ಟೆಲಿಗ್ರಾಮ್ ಗ್ರೂಪ್ ಅಂತ ಕೇಳ್ತಾ ಇದ್ರಿ. ಟೆಲಿಗ್ರಾಮ್ ಗ್ರೂಪ್ ಕೂಡ ಅದ, ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅದ, ನೀವು ಹೋಗಿ ಜಾಯ್ನ್ ಆಗ್ಬೋದು. ಫೇಸ್ಬುಕ್ ಅದ, ಅದೇ ರೀತಿ ವಾಟ್ಸಪ್ ಅದ, ಅದೇ ರೀತಿ ಯಾವುದು ಟೆಲಿಗ್ರಾಮ್ ಗ್ರೂಪ್ ಅದ. ಡನ್, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡಮ್ಮ. ಬೆಳಗ್ಗೆ ಕ್ಲಾಸಲ್ಲಿ ನಾವು ಈಗಾಗಲೇ 2ನೇ ಶಿಫ್ಟನ್ನು ಮಾಡಿದ್ವಿ. 3ನೇ ಶಿಫ್ಟಲ್ಲ ನೋಡಿರಿ ಯಾವ ರೀತಿ ಕ್ವಶನ್ಸ್ ಅದಾವೆ. ಒಂದು ಸಿಲಿಂಡರ್ ಆಕಾರದ ತೊಟ್ಟಿಯ ತ್ರಿಜ್ಯ ಕೊಟ್ಟಾರ 7 ಮೀಟರ್, ಎತ್ತರ 9 ಮೀಟರ್ ಕೊಟ್ಟಾರ. ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಅಂದ್ರೆ ವ್ಯಾಲ್ಯೂಮ್ ಕೆಪಾಸಿಟಿ ಅಂತೀವಿ ನಾವು. ಓಕೆ, ಅದರದ್ದು ವ್ಯಾಲ್ಯೂಮ್ ಫಾರ್ಮುಲಾ ಏನದ ರೀ ಅಂತಂದ್ರೆ πr²h. ಓಕೆ, π ಮೀನ್ಸ್ 22/7, r² ಮೀನ್ಸ್ 7 × 7 ಕೊಟ್ಟಿದ್ದಾರೆ. ಆಮೇಲೆ ಎಚ್ ಅಂದ್ರೆ ಹೈಟ್ 9 ಅದ. ಈ 7 ಕ್ಯಾನ್ಸಲ್ ಆಯಿತು, ಮಲ್ಟಿಫಿಕೇಷನ್ ಮಾಡಿದ್ರೆ 1386 ಮೀಟರ್ ಕ್ಯೂಬ್ ಅಂತೀವಿ ವ್ಯಾಲ್ಯೂಮ್ ಅಂತಂದಾಗ. ಓಕೆ, ಆಪ್ಷನ್ ನಂಬರ್ ಯಾವುದು 1386. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಓಕೆ, ಈ ರೀತಿಯ ಕ್ವಶನ್ ಲಾಸ್ಟಲ್ಲಿ ಕೂಡ ಬಂದಿತ್ತು. ಪರ್ಸಂಟೇಜ್ ಕೊಟ್ಟಿರ್ತಾರೆ, ಅವುಗಳನ್ನ ನಾವು ಭಿನ್ನರಾಶಿಗಳು ಮಾಡ್ಕೋಬೇಕಾಗುತ್ತೆ. ಇಂಧನ ಸತತ ಬೆಲೆ 3 ತಿಂಗಳಿಗೆ ಹೆಚ್ಚಾಗೈತಿ, 4ನೇ ತಿಂಗಳಿಗೆ 3 ತಿಂಗಳಿಗೆ ಕಡಿಮೆ ಆಗೈತಿ, 4ನೇ ತಿಂಗಳಿಗೆ ಹೆಚ್ಚಾಗೈತಿ. ಅಲ್ಲಿ ಹೆಚ್ಚಾದಂತಹ ಅಥವಾ ಇಳಿಕೆ ಆದಂತಹ ಎಷ್ಟು ಪರ್ಸಂಟೇಜ್ ಅಂತ ಕೇಳ್ಯಾರ. ನಾವು ಈ ಏನಪ್ಪ ಭಿನ್ನರಾಶಿಗಳನ್ನು ನಾವು ಏನು ಮಾಡ್ತೀವಿ, ಪರ್ಸಂಟೇಜ್ಗಳನ್ನು ಭಿನ್ನರಾಶಿಗಳು ಬಿಡ್ತೀವಿ. 10% ಅಂದರೆ ಯಾವ ರೀತಿ ಬರೀತೀವಿ, 10 50 ಅದ ರೀ, ಆಮೇಲೆ ಇನ್ನೊಂದು 50 ಅದ, ಆಮೇಲೆ 45 ಅದ. ಓಕೆ, ಈಗ 10%ನ್ನು ನಾವು 1/10 ಅಂತ ಬರಿತೀವಿ. 50% 1/2, ಈ 50% 1/2. 45%ನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ 9/20. ಈ ರೀತಿ ಬರೆದಾಗ ಈ 3 ತಿಂಗಳದು ಕಡಿಮೆ ಆಗೈತಿ, ಇದು 1 ತಿಂಗಳದು ಹೆಚ್ಚಾಗೈತಿ. ಓಕೆ, ಅಂದ್ರೆ ಇದು 10 ಇತ್ತು, 10ಕ್ಕೆ 1 ಕಮ್ಮಿ ಆಗೈತೆ ಅಂದ್ರೆ 9 ಆಯಿತು. ಇಲ್ಲಿ 2 ಅದ, 2ಕ್ಕೆ 1 ಕಮ್ಮಿ ಆಗೈತೆ ಅಂದ್ರೆ 1 ಆಯಿತು. ಇಲ್ಲಿ 2 ಅದ, 2ಕ್ಕೆ 1 ಕಮ್ಮಿ ಆದರೆ 1 ಆಯಿತು. ಇಲ್ಲಿ 20 ಅದ, 9 ಹೆಚ್ಚಾಗೈತಿ, 29. ಮಲ್ಟಿಫಿಕೇಷನ್ ಮಾಡಿರಿ, ಬರುವಂತಹ ನಮಗೆ ಆನ್ಸರು ಇಲ್ಲಿ 800 ಅದ, ಇಲ್ಲಿ 261. ನಾವು 100ಕ್ಕೆ ಕಂಪೇರ್ ಮಾಡ್ಬೇಕಂದ್ರೆ /8 ಮಾಡ್ತೀನಿ. ಇದು 100 ಆಯಿತು, ಇದೆಷ್ಟಾಯಿತು 32.62. ಓಕೆ, ಅಂದಾಗ ಕಡಿಮೆ ಆಗೈತಿ. 100ರಿಂದ 32.6 ಆಗೈತೆ ಅಂದರೆ ಎಷ್ಟು ಕಡಿಮೆ ಆಗೈತೆ, ಅದು ಎಷ್ಟು ಕಡಿಮೆ ಆಗೈತೆ ರೀ 67.3 ಏನಾಗೈತಿ, ಕಮ್ಮಿ ಆಗೈತಿ. 67.38 ನಮ್ಮದು ಕಮ್ಮಿ ಆಗೈತಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 4ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟು. ಹಿಂದ್ಗಡೆ ಯಾವುದೇ ಶಿಫ್ಟಲ್ಲಿ ಬಂದಿಲ್ಲ. ಓಕೆ, ನೋಡಿರಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಫಲಿತಾಂಶದ ಸಂಖ್ಯೆಗಳ ಅನುಪಾತದಲ್ಲಿರಬೇಕು. ಆದ್ದರಿಂದ ಈ ಕೆಳಗಿನ ಯಾವ ಸಂಖ್ಯೆಗಳನ್ನು 9, 16, 13 ಮತ್ತು 23ರಿಂದ 23 ಸಂಖ್ಯೆಗಳಿಗೆ ಸೇರಿಸಬೇಕು ಅಂತ ಕೇಳಿ. ಓಕೆ, ಅಂದಾಗ ನಾವು ಫಸ್ಟಿಗೆ ಸಂಖ್ಯೆಗಳನ್ನ ಬರೀತೀವಿ. 9, 16, 13, 23. ಈಗ ಈ 9 ಮತ್ತು 16 ಡಿಫ್ರೆನ್ಸ್ ಎಷ್ಟದ ರೀ, 7 ಅದ. ಓಕೆ, ಅದೇ ರೀತಿ 13 ಮತ್ತು 29 10 ಅದ. 2ರದ್ದು ಎಷ್ಟದ ರೀ, 3 ಅದ. ಅಂದಾಗ 3 ಅಂತಂದಮೇಲೆ ನಾವು ಡೈರೆಕ್ಟಾಗಿ ಈಗ ಏನು ಮಾಡ್ತೀವಿ ನೋಡಿರಿ, ಈ 7ನ್ನು 13ಕ್ಕೆ ಮಲ್ಟಿಫಿಕೇಷನ್ ಮಾಡ್ತೀವಿ. ಈ 10ನ್ನು 5 ನಾವೇನು ಮಾಡ್ತೀವಿ 10ನ್ನು 5 9ಕ್ಕೆ ಮಲ್ಟಿಫಿಕೇಷನ್ ಮಾಡ್ತೀವಿ ನೋಡಿರಿ. ಓಕೆ, ಅಂದರೆ ಎಷ್ಟಾಯ್ತು ರೀ 10 9 90 ಆಯಿತು. ಆಮೇಲೆ 7 × 13 ಅಂತಂದ್ರೆ 91 ಆಯಿತು. ಅಂದಾಗ ನಮಗೆ ಟೋಟಲ್ ಡಿಫ್ರೆನ್ಸ್ 3 ಅದ. ಈಗ ನನಗೆ 90 91 ಅಂದರೆ ಎವರೇಜ್ ತೆಗಿತೀನಿ. ಏನು
90 ಮೈನಸ್ 91 ಡಿವೈಡೆಡ್ ಬೈ ಎಷ್ಟದ ರೀ 3 ಅದ. ಅಂದ್ರೆ ಎಷ್ಟು ಬಂತು 1/3 ಈಸ್ ದಿ ಫೈನಲ್ ಆನ್ಸರ್. ನೋಡಿರಿ 1/3 ನೋಡಿರಿ. ಕೊಟ್ಟಂತಹ ಪ್ರಶ್ನೆ ಭಾಳಷ್ಟು ಅರ್ಥ ಆಗಂಗಿಲ್ಲ, ಯಾಕಂದ್ರೆ ಕೆಲವೊಂದು ಹೊಸ ಟೈಪ್ ಇರ್ತಾವೆ ಅಂತೇಳಿ ಯಾವ ರೀತಿ ಮಾಡ್ಬೇಕಂತೇಳಿ ಈಸಿ ಮೆಥಡನ್ನು ಹುಡುಕಿ ಹೇಳ್ತಿರ್ತೀನಿ. ಓಕೆ ಡನ್. ಓಕೆ ನೆಕ್ಸ್ಟ್ 3 ವರ್ಷಗಳ ಕಾಲ ಚಕ್ರ ಬಡ್ಡಿ ಹಾಗೂ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 10% ಬಡ್ಡಿದರದಲ್ಲಿ 155 ಆಗೈತಿ. ಹಾಗಾದ್ರೆ ಅಸಲು ಎಷ್ಟು? ಡಿಫ್ರೆನ್ಸ್ ಈಕ್ವಲ್ ಟು ಅಸಲು ಗೊತ್ತಿಲ್ಲ, ಆಮೇಲೆ r² ಡಿವೈಡೆಡ್ ಬೈ 100 ಇಂಟು 300 ಪ್ಲಸ್ r ಡಿವೈಡೆಡ್ ಬೈ 100. ಓಕೆ, ಇಲ್ಲಿ ನಮಗೆ ಆರ್ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ 10%. ಆಮೇಲೆ ಇದು ಡಿಫ್ರೆನ್ಸು. ಓಕೆ, ಅವುಗಳನ್ನೇ ಹಾಕಬೇಕು. ಏನೇನದ ರೀ 155 ಡಿಫ್ರೆನ್ಸ್ ಅದ. ಆಮೇಲೆ ಪಿ ಗೊತ್ತಿಲ್ಲ. ಆರ್ ಈಕ್ವಲ್ ಟು 10 ಅಂದ್ರೆ 10² ಎಷ್ಟು 100, 100² 10,000. ಹೌದಾ. ನೆಕ್ಸ್ಟು 300 ಪ್ಲಸ್ 10 ಅಂದರೆ 310 ಡಿವೈಡೆಡ್ ಬೈ 100. ಓಕೆ, ನೆಕ್ಸ್ಟ್ ಈಗ ಸಿಂಪ್ಲಿಫೈ. ಈ 0 ಹೋಯಿತು. ಆಮೇಲೆ ಇವೆರಡು 0 ಇವೆರಡು 0 ಮುಗಿತಾ. ಡನ್. ನೆಕ್ಸ್ಟು 31 1ಲೆ 31 5ಲೆ ಅಂದ್ರೆ ಇಲ್ಲಿ 5 ಉಳಿತು, ಇಲ್ಲಿ 1,000 ಅಂದರೆ ಈ 1,000 ಈ ಕಡೆ ಬಂದರೆ 5 ಇಂಟು 1000 ಅಂದ್ರೆ 5 ಇಂಟು 1000 ಅಂದರೆ 5,000 ನಮ್ಮ ಅಸಲು ಮೊತ್ತ ಆಗಿರುತ್ತೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್. ಓಕೆ, ಏನದ ರೀ 2 1ಲೆ 2 3ಲೆ 6. ನೆಕ್ಸ್ಟು 18 ಅಂದರೆ ಇಲ್ಲಿ 6 ಬಂತು, 2 1ಲೆ 2 3ಲೆ 3 ಇಂಟು 3 ಅಂದರೆ 9 ಬಂತು. ಅಂದರೆ 23 ಇಂಟು 12 ಇದು ಆ್ಯಸ್ ಇಟ್ ಈಸ್ ಬಂತು. ಆಮೇಲೆ ಉಳಿಕಿದ್ದು ಇಂಟು 9 ಅಂದರೆ ಎಷ್ಟು ಬಂತು 2484. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ ಡನ್. 5ನೇ ಪ್ರಶ್ನೆ ಮುಗೀತು. 6ನೇದು ನಿವೇದಿತ 6 kg ಕಾಫಿ ಪುಡಿಯನ್ನು, ಇದು ಕೂಡ ಲಾಸ್ಟ್ ಯಾವುದೇ ಶಿಫ್ಟಲ್ಲಿ ಬಂದಿಲ್ಲ, ನೋಡ್ತಾ ಇರ್ರಿ. ಓಕೆ ಡನ್. ಕೆ ಜಿಗೆ 2,730 ಕೊಟ್ಟಾರ. ಹೌದಾ. ಅದೇ ರೀತಿ ನೆಕ್ಸ್ಟು ಇನ್ನೊಂದು 12 kg ಕಾಫಿ ಪುಡಿಯನ್ನು ಕೆ ಜಿಗೆ 1,002 ಕೊಟ್ಟಾರ. ಕೆ ಜಿಗೆ 18 kg ಅವರಿಗೆ 18 kg ಕಾಫಿ ಪುಡಿಯ ಮಿಶ್ರಣದ ಪ್ರತಿ ಕೆ ಜಿಗೆ ಎಷ್ಟು ಅಂತ ಕೇಳಿ. ನೋಡಿರಿ, ಫಸ್ಟಿಗೆ ನಾವು ಇಲ್ಲಿ 6 kg ಮತ್ತು 12 kg ಅಂತದ. ಹೌದಾ. ಇದನ್ನು ಸಿಂಪ್ಲಿಫೈ ಮಾಡ್ಕೋತೀನಿ. ಹೆಂಗೆ ಡಿವೈಡೆಡ್ ಬೈ 2 ಮಾಡ್ತೀನಿ ಅಂದ್ರೆ 6 1ಲೆ 6ರಲ್ಲಿ ಡಿವೈಡ್ ಮಾಡೋಣ, 2ರಲ್ಲಿ ಬೇಡ. 6 1ಲೆ 6 2ರಲ್ಲಿ ಅಂದ್ರೆ 1 2 ಸಿಗ್ತದೆ. ಅಂದ್ರೆ 6 kg ಅಂದ್ರೆ 1 ಎಷ್ಟಕ್ಕೆ ತೊಗೊಂಡಾರ್ರಿ 2,730 ತೊಗೊಂಡಾರ. ಅದೇ 2ರದ 1,002 ತೊಗೊಂಡಾರ. ಅಂದ್ರೆ ಟೋಟಲಾಗಿ ನನಗೀಗ ಎಷ್ಟಾಯ್ತು ನೋಡ್ರಿ, ಇದು 3 ಆಯ್ತು ಟೋಟಲಾಗಿ. ಆಮೇಲೆ ಈ 1 ಇಂಟು ಓಕೆ ಇವುಗಳನ್ನ ಇಂಟು ಮಾಡಿ ಎಷ್ಟು ಬಂತು, ಇದು 2,730 ಬಂತು. ಆಮೇಲೆ 2,004 ಬಂತು. ಓಕೆ, ಇವನ್ನೆರಡು ಕೂಡಿಸಿದ್ರೆ ಎಷ್ಟು ಬಂತು ರೀ 4,734 ಬಂತು. ಇಷ್ಟು ಸಿಗ್ತಾ. ಈಗ ಮಿಶ್ರಣ ಆಯ್ತು ನಮ್ಮದು. ಈಗ ಎವರೇಜ್ ತೆಗಿಬೇಕು ನಾವು. ಹೆಂಗೆ 4,734 ಡಿವೈಡೆಡ್ ಬೈ 3 ಅಂತ ಮಾಡಿದಾಗ ನಾವು ಫೈನಲ್ ಆಗಿ ಏನು ಸಿಗುತ್ತೆ ರೀ 3 1ಲೆ 3 3 5ಲೆ 3 7ಲೆ 3 8ಲೆ ಅಂದ್ರೆ 1,578 ರೂಪಾಯಿಗಳು. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೋರಿ. ಡನ್. ಓಕೆ, ನೆಕ್ಸ್ಟ್ 2% ಆಫ್ ಎಕ್ಸ್ ಅಂತಂದಾಗ ಈ 2 1ಲೆ 2 1ರಲ್ಲಿ 2 2 4 2 6ಲೆ 12 126 ಇದೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. 12,600. ಓಕೆ ಡನ್. ನೆಕ್ಸ್ಟು ಒಂದು ವಸ್ತುವನ್ನು 5,000ಗೆ ಖರೀದಿಸಿ 6,200ಕ್ಕೆ ಮಾರಾಟ ಮಾಡ್ಯಾನ. ಅಂದರೆ ಎಷ್ಟು ಹೆಚ್ಚಾಗೈತಿ ಇಲ್ಲಿ 1,200 ಹೆಚ್ಚಾಗೈತಿ. ಹೌದಾ. ಅದು ಶೇಕಡ ಎಷ್ಟು ಅಂದಾರ ಅಂದ್ರೆ 5,000ಕ್ಕೆ 1,200 ರೂಪಾಯಿ ಹೆಚ್ಚಾಗೈತಿ. 100ಕ್ಕೆ ಎಷ್ಟು, ಇವೆರಡು 0 ಇವೆರಡು 0 ಇದೊಂದು. ನೆಕ್ಸ್ಟು 5 1ಲೆ 5 2ಲೆ 10
5 4 20 ಅಂದ್ರೆ 24% ಈಸ್ ದಿ ಪ್ರಾಫಿಟ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಡನ್. ಓಕೆ. 9ನೇ ಪ್ರಶ್ನೆ. 410 ಮೀಟರ್ ಮತ್ತು 930 ಮೀಟರ್ ಉದ್ದದ 2 ರೈಲುಗಳು ಅಂದರೆ ಟೋಟಲ್ ಎಂತ ಎಷ್ಟು ಆಯ್ತು ರೀ? 400, 300, 700, 800 ಆಯಿತು. 800 ಲೆಂತ್. ಆಮೇಲೆ 80 ಕಿಲೋಮೀಟರ್ ಮತ್ತು 100 ಕಿಲೋಮೀಟರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ಮೈನಸ್ ಮಾಡ್ತೀವಿ, ಹೌದಾ? 100 × 100 - 80 ಅಂತಂದಾಗ ಎಷ್ಟು ಬಂತು? 80 - 100 ಮೈನಸ್ ಮಾಡಿದಾಗ ಎಷ್ಟು ಬಂತು? 20 ಬಂತ, ಹೌದಾ? ಒಂದೇ ದಿಕ್ಕಿನಲ್ಲಿ 20 ಬಂತು. ಇಂಟು 5/80. ಅವರು ಟೈಮನ್ನು ಕೇಳ್ಯಾರ, ಸಮಯ ಇಂಟು ಟೈಮ್ ಗೊತ್ತಿಲ್ಲ. ಆಮೇಲೆ 2 9 2 10, ಹೌದಾ? 2 ಎಷ್ಟರಲ್ಲಿ? 10. ನೆಕ್ಸ್ಟ್ ಟೈಮ್ ಟಿ = 800 × 9 / 50. ಈ 0 ಹೋಯಿತು. 5 1 5 1 5 6 16 9 16 × 9 ಅಂತಂದ್ರೆ 144 ಏನು ಬಂತು? ಸೆಕೆಂಡ್ ಬಂತು. ನಮಗೆ ಇದನ್ನು ನಿಮಿಷ ಒಳಗೆ ಮಾಡ್ಬೇಕಂದ್ರೆ / 60 ಮಾಡಬೇಕು. ಆವಾಗ ಎಷ್ಟು ಬರುತ್ತೆ ರೀ? 2.4 ನಿಮಿಷಗಳು. 2.4 ನಿಮಿಷಗಳು. ಯಾವತ್ತು ಸೆಕೆಂಡ್ಗಳನ್ನು ನಿಮಿಷ ಒಳಗೆ ಮಾಡ್ಕೊಂಡು / 60. ಡನ್. ಓಕೆ. ನೆಕ್ಸ್ಟ್ ಸರಾಸರಿ ವೇಗ. ಓಕೆ. ಹೈದರಾಬಾದ್ನಿಂದ ಚೆನ್ನೈಗೆ 24 ಕಿಲೋಮೀಟರ್ ವೇಗದಲ್ಲಿ ಹಾಗೂ ಬರುವಾಗ 40 ಕಿಲೋಮೀಟರ್ ವೇಗದಲ್ಲಿ ಬರ್ತಾನೆ. ಸರಾಸರಿ ವೇಗ ಎವರೇಜ್ ಸ್ಪೀಡ್ = 2xy / x + y. ಆಮೇಲೆ ಇಲ್ಲಿ x ಇದು y. ಓಕೆ. 2 × 24 × 40. ಆಮೇಲೆ 40 + 24 ಅಂದ್ರೆ 64. ಸಿಂಪ್ಲಿಫೈ ಮಾಡಿರಿ. ಓಕೆ. ಎಷ್ಟರಲ್ಲ ರೀ? 8 8 3 24, 8 8 64, 8 1 8 5 40, 2 3 5 3 15, 15 30 km/h ಈಸ್ ದಿ ಎವರೇಜ್ ಸ್ಪೀಡ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ. ನೆಕ್ಸ್ಟ್ ಎಕ್ಸ್ ವೈ ಮತ್ತು ಜೆಡ್ಗಳ ಸರಾಸರಿ ಪಾಕೆಟ್ ಮನಿ ಒಂದು ನಿರ್ದಿಷ್ಟ 2500 ರೂಪಾಯಿ ಇದೆ. 3 ಮಂದಿದು ಸರಾಸರಿ ಎಷ್ಟದ ರೀ? 2500. ಯಾರ್ಯಾರು ನೋಡಿರಿ? ಎಕ್ಸು, ವೈ, ಜೆಡ್. ಓಕೆ. ಆಮೇಲೆ ಖರ್ಚು ಮಾಡಿದ ಹಣದ 2ರಷ್ಟು ನೋಡಿರಿ. ವೈ ಆ ತಿಂಗಳಲ್ಲಿ ಖರ್ಚು ಮಾಡಿದ ಹಣದ 2ರಷ್ಟು ಮತ್ತು ಜಡ್ 3 ಪಟ್ಟು ಖರ್ಚು ಮಾಡುತ್ತಾರೆ. ಅಂದ್ರೆ ನಾವು 2 ಪಟ್ಟು ಮಾಡಿದ್ರೆ ಇವ 3 ಪಟ್ಟು ಮಾಡ್ತಾನೆ. ಅಂದ್ರೆ ಇವ 2 ಮಾಡಿದ್ರೆ ಇವ 3 ಮಾಡ್ತಾನೆ. ಅಂದ್ರೆ ಇವೊಂದು 1 ಆಗಿರಕ್ಕೆ ಬೇಕು, ಹೌದು? ಅಂದಾಗ ಈಗ ಟೋಟಲ್ ಆಗಿ ನಮ್ದು ಎಷ್ಟು ಬಂತು? 6 ಬಂತು. ಓಕೆ. ಅವ್ರು ಕೇಳಿದ್ದನ್ನು ಎಕ್ಸ್ ಅವರು ಖರ್ಚು ಮಾಡಿದ ಹಣ. 6 ಅಂದ್ರೆ ಟೋಟಲ್ ಅವ್ರ ಕಡೆ ಇರುವಂತಹ 2500. ಅವ್ರು ಕೇಳಿದ್ದು ಎಕ್ಸ್ ಕೇಳ್ಯಾರ. ಇದಕ್ಕೆ ಇಂಟು ಎಷ್ಟು ಮಾಡ್ಯಾರ? 6 ಇದ್ದದ್ದು 2500 ಆಗೈತಿ, ಹೌದಾ? ಹೌದಿಲ್ಲ? ಅವರ ಸರಾಸರಿ ಖರ್ಚು ಬೇರೆ ಕೊಟ್ಟಾರೆ, ಅದು ನಾವು ನೋಡಿಲ್ಲ. ಓಕೆ. 1 ನಿಮಿಷ. ಇನ್ನು ನಾವು ಕ್ವಶನ್ ಅದಕ್ಕೆ ಕಂಪ್ಲೀಟ್ ಕ್ವಶನ್ ನೋಡಿರಿ. 2500 ಆದ್ರೆ ಅವರು ಖರ್ಚು ಮಾಡಿದ ಹಣದ ಸರಾಸರಿ 2100 ಆಗಿದ್ದರೆ ನೋಡಿರಿ, 2100 ಆಗೈತಂದ್ರೆ ಈಗ ಟೋಟಲಾಗಿ ನಮಗೆ 6 ಅಂದ್ರೆ ಎಷ್ಟು ಬಂತು ರೀ? ಟೋಟಲಾಗಿ 1200 ಬರುತ್ತೆ, ಹೌದಿಲ್ಲ? ಟೋಟಲ್ 6 ಅಂದ್ರೆ ಎಷ್ಟು ಬಂತು ರೀ? 1200 ಬಂತು. ಅಂದ್ರೆ ಟೋಟಲ್ ನಮಗೆ 6 ಅಂದ್ರೆ 1200 ಅಂದ್ರೆ 1 ಅಂದ್ರೆ ಎಷ್ಟು, ಹೌದಿಲ್ಲ? ಹಾಂ. ಅಂದಾಗ ನೋಡಿರಿ, ಈ 2100 2500 ಅಂದಾಗ ಸರಾಸರಿ ಎಷ್ಟದ ರೀ? 2100 ಅಂದಾಗ 6 ಅಂದ್ರೆ 1200. ಅದೇ ರೀತಿ 1 ಅಂದ್ರೆ 200. ಅಂದರೆ ಎಕ್ಸ್ ಅವರು ಪಡೆಯುವಂಥ ಹಣ ಎಷ್ಟು? 200 ರೂಪಾಯಿ. ನೋಡಿ ಎಷ್ಟು ಟ್ವಿಸ್ಟ್ ಅದ ಇಲ್ಲಿ. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ. ಡನ್. 12ನೇ ಪ್ರಶ್ನೆ. ಏನೇನು ಮಾಡ್ತೀರಿ? ಫಸ್ಟಿಗೆ ಡಿವಿಷನ್.
16 ಪ್ಲಸ್ 3 ಮೈನಸ್ 4 2 8 ಅಂತಂದ್ರೆ ಟೋಟಲಾಗಿ 19 ಮೈನಸ್ 8 ಅಂತಂದ್ರೆ 11 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ ಡನ್. ನೆಕ್ಸ್ಟ್ 13ನೇ ಪ್ರಶ್ನೆ. ಒಂದು ಕುರ್ಚಿಯ ಬೆಲೆ 19,200 ಆಗಿತ್ತು. ಅಂಗಡಿಯವನು ಶೇಕಡ 20% ರಿಯಾಯಿತಿ ನೀಡಿದನು. ನೋಡಿ, 19,200ದ ಇದಕ್ಕೆ 20% ರಿಯಾಯಿತಿ ಅಂದರೆ 80ಕ್ಕೆ ಮಾರ್ಯಾನ. ಓಕೆ ಡನ್. ಹಾಗಾದಮೇಲೆ ಸತತ ರಿಯಾಯಿತಿಗಳು ನೀಡಿದ ಒಪ್ಪಿಗೆ ನಂತರ ಕೊನೆಗೆ ನೋಡಿ ಎಷ್ಟು ಕೊಡ್ತಾರೆ ಅದಕ್ಕೆ 13,824 ರೂಪಾಯಿ ಕೊಡ್ತಾನೆ. ಹಾಗಾದ್ರೆ ಎರಡನೇ ರಿಯಾಯಿತಿ ಎಷ್ಟು? ಎರಡನೇದು ನಮಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿತೀವಿ. ಓಕೆ ಡನ್. ಸಿಂಪ್ಲಿಫೈ ಮಾಡಿರಿ. ಇವೆರಡು 0 ಇದೊಂದು ಅಂದರೆ ಎಷ್ಟಾಯಿತು? 19. ಈ ಕಡೆನೂ ಡಿವೈಡ್ ಮಾಡಿರಲ್ಲ, ಅದಕ್ಕೇನೈತಿ ಹೌದಿಲ್ಲ? 8 1 8 1 8 7 8 2 8 8 ಅಂದರೆ ಇಲ್ಲಿ 19 20 ಉಳಿತು, ಇಲ್ಲಿ 17 20 ಉಳಿತು. ಅಂದ್ರೆ ಈಗ ನಾವು 192 ಅಂತಂದ್ರೆ ಈ 0 ತೆಗೆದೀವಿ ಅಂತಂದ್ರೆ ಎಷ್ಟರಲ್ಲೇ ಬಂತು ರೀ? ಇಲ್ಲ, ಈ 0 ಇರಲಿ. ಓಕೆ ಅಂದಾಗ ಇದು 9ರಲ್ಲೇ, ಇದು 10ರಲ್ಲೇ, ಹೌದಾ? ಇದು 9 ಇದು 10ರಲ್ಲೇ ಅಂತಂದ್ರೆ ಡಿಫ್ರೆನ್ಸ್ ಎಷ್ಟಾಯ್ತು ರೀ? 1 ಆಯಿತು. ಅಂದ್ರೆ 10ಕ್ಕೆ 1 ಆದ ನಮ್ಮದು. ನೋಡಿರಿ, 10ಕ್ಕೆ 1 ಆದ್ರೆ 100ಕ್ಕೆ ಎಷ್ಟು ಅಂದ್ರೆ 10% ಬಂತಿಲ್ಲ ನಮ್ಮದು ಫೈನಲ್ ಆಗಿ. ಅಂದ್ರೆ ಅವನು ನೆಕ್ಸ್ಟ್ ಎರಡನೇ ರಿಯಾಯಿತಿ ಕೊಟ್ಟದ್ದು 10% ಕೊಟ್ಟಾನ. ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಎಲ್ಲಿಯೂ ಬಂದಿಲ್ಲ, ಕೆಲವೊಂದು ಲೆಕ್ಕಗಳು ಬಂದಿಲ್ಲ. ಈ ಶಿಫ್ಟಲ್ಲಿ ಬಂದಂಥವು ನೀಟಾಗಿ ನೋಡಿರಿ. ಗೊತ್ತಿಲ್ಲ, ಡೌಟ್ ಇದ್ರೆ ಕಮೆಂಟ್ ಮಾಡಿರಿ, ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ, ನಿಮಗೆ ಕ್ಲಿಯಾರಿಟಿ ಹೇಳ್ತೀನಿ. ಓಕೆ ಡನ್. 14th 54 ಪುರುಷರು 48 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. ನೋಡಿರಿ, 54 ಪುರುಷರು ಏನು ಮಾಡ್ತಾರೆ? 48 ದಿನದೊಳಗೆ ಮುಗಿಸ್ತಾರೆ. ಹಂಗಾದ್ರೆ 8 ದಿನಗಳ ಕೆಲಸ ಮಾಡಿದ ನಂತರ ಇನ್ನೂ 36 ಪುರುಷರು ಅವರೊಂದಿಗೆ ಸೇರಿಕೊಂಡರು. ಹಾಗಾದರೆ ನೋಡಿ, 54ಕ್ಕೆ ಎಷ್ಟು ಜನ ಸೇರ್ತಾರೆ ರೀ? ಮತ್ತು 36 ಜನ ಸೇರ್ತಾರೆ. ಅಂದ್ರೆ ಟೋಟಲ್ ಎಷ್ಟಾಯಿತು? 90 ಜನ ಆದ್ರೆ ನಮಗೆ. ಅಂದಾಗ ಈಗ ನೋಡಿ, ಫಸ್ಟಿಗೆ ನಮ್ಮದು 48 ದಿನ ಇತ್ತು. ಆಮೇಲೆ 8 ದಿನ ಆದಮೇಲೆ ಅಂದ್ರೆ 48ಕ್ಕೆ 8 ದಿನ ಆದಮೇಲೆ 8 ಮೈನಸ್ ಮಾಡ್ಬೇಕು. ಟೋಟಲ್ ಎಷ್ಟು ಉಳಿತು? 40. ಅಂದ್ರೆ ಟೋಟಲಾಗಿ 40 ದಿವಸಕ್ಕೆ 54 ಜನ ಇರ್ತಾರಲ್ಲೇ. ಅದಾದಮೇಲೆ ಟೋಟಲ್ ಒಟ್ಟು ಜನ 90 ಜನ ಸೇರಿದ ಮೇಲೆ ಎಷ್ಟು ದಿನ ಸಿಗ್ತೈತೆ ಅವರಿಗೆ ಅಂತ ಅವ್ರು ಕೇಳ್ಯಾರ ಈಗ. ಓಕೆ ವೆರಿ ಸಿಂಪಲ್. ನೋಡಿರಿ, ಈ 0 ಹೋಯಿತು. ಆಮೇಲೆ 9 1 9 6 54 ಅಂದ್ರೆ x = 6 4 ಎಷ್ಟು? 24 ದಿನಗಳು. ಅಂದ್ರೆ ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಬೇಕಾಗ್ತವೆ. ಓಕೆ ಡನ್. ನೆಕ್ಸ್ಟ್ 15ನೇ ಪ್ರಶ್ನೆ. HDFC ವಾರ್ಷಿಕ 4% ಬಡ್ಡಿ ದರದಲ್ಲಿ 2 ವರ್ಷಗಳ ನಂತರ ಸಿದ್ಧಾಂತ ಏನು ಮಾಡ್ತಾನೆ? ಚಕ್ರ ಬಡ್ಡಿಯಾಗಿ 255 ರೂಪಾಯಿ ತೊಗೋತಾನೆ. ಹಾಗಾಗಿ ಸರಳ ಬಡ್ಡಿ ಎಷ್ಟು? ಚಕ್ರ ಬಡ್ಡಿ ನೋಡಿರಿ, ಲಾಸ್ಟ್ ಕ್ಲಾಸಲ್ಲಿ ನಾವೆಲ್ಲ ಮಾಡಿದ್ದೀವಿ. ಚಕ್ರ ಬಡ್ಡಿ ಅಂತಂದಾಗ 4 + 4 + 4 × 4/100 ಅಂತಂದಾಗ ನನಗೆ ಚಕ್ರ ಬಡ್ಡಿ ಎಷ್ಟು ಬಂತಿಲ್ಲೇ? 8.16 ಬಂತು. ಆದ್ರೆ ಸರಳ ಬಡ್ಡಿ ಅಂತಂದಾಗ ಏನು ಮಾಡ್ತೀವಿ? 1 ವರ್ಷಕ್ಕೆ 4, ಇನ್ನೊಂದು ವರ್ಷಕ್ಕೆ 4 ಅಂದ್ರೆ 8. ಆದ್ರೆ ನನಗೆ ಇಲ್ಲಿ ಕೊಟ್ಟಾರ 8.16 ಅಂತಂದ್ರೆ ಎಷ್ಟು ಕೊಟ್ಟಾರ? 255 ಕೊಟ್ಟಾರ. 8 ಅಂದರೆ ಎಷ್ಟು ಅಂತಂದಾಗ ಮೇಲಿನ 1.66 ತೆಗೆದುಬಿಟ್ರೆ 250. ಅಂದ್ರೆ ಮೇಲಿಂದು 5 ಹೋಗುತ್ತೆ, ಆಮೇಲೆ 250 ನಮ್ಮದು ಫೈನಲ್ ಆನ್ಸರ್. ನೀವು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ ನಿಮ್ಗೆ ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಫಿಕೇಷನ್ ಮೇಲಿಂದ ಈ 0.6 ತೆಗೆದ ಮೇಲೆ ನಿಮಗೆ ಎಷ್ಟು ಉಳಿದಿದೆ ಅಂತ ಗೊತ್ತಾಗುತ್ತೆ. ಓಕೆ ಡನ್. 16ನೇ ಪ್ರಶ್ನೆಯನ್ನು ನೋಡಿರಿ. 12 15 18 20 ಮತ್ತು 25ಗಳು ಕನಿಷ್ಠ ಸಂಖ್ಯೆ ಎಕ್ಸನ್ನು ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಶೇಷ 5 ಆಗಿತ್ತು. ಎಕ್ಸನ್ನು 7ರಿಂದ ಭಾಗಿಸಬಹುದು. ಎಕ್ಸ್ನ ಮೌಲ್ಯವೆಷ್ಟು? ಲಾಸ್ಟು ಕೂಡ ಈ ರೀತಿ ಕ್ವಶನ್ ಕೇಳಿದ್ರು. ಓಕೆ ಈಗ ಫಸ್ಟಿಗೆ ನಾವೇನು ಮಾಡ್ತೀವಿ?
ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನ ಏನಿಂದ ನೋಡ್ರಿ 3065, 3605, 3506, 3560. ಇದರೊಳಗೆ ಶೇಷ ಯಾವಾಗಲೂ 5 ಉಳಿತೈತೆ ಅಂತ ಅದನ್ನು ತೆಗೆದ ಬಿಟ್ಟು ಹೊರಗೆ ನಾವು. ಹೌದಾ? ಅಂದ್ರೆ ಇಲ್ಲಿ ಎಷ್ಟು ಉಳಿತು? 3060, ಆಮೇಲೆ 3600, ಆಮೇಲೆ 3501, ಆಮೇಲೆ 3555. ಈಗ ನಮ್ಗೆ ಕೊಟ್ಟಂಥ ಪ್ರಶ್ನೆಯಲ್ಲಿ 25 ಅಂತ ಐತಿ. ಅದು 25ರಲ್ಲಿ ಭಾಗ ಹೋಗ್ಬೇಕಂದ್ರೆ ಕೊನೆಯ 2 ಸಂಖ್ಯೆಗಳು 0 ಆಗಿರ್ಬೇಕಂದ್ರೆ ನಮಗೆ ಒಂದೇ ಅದ. ಯಾವುದು? 3605. ಅಂದ್ರೆ ನಾವು ಶೇಷವನ್ನು ಹೊರಗೆ ತೆಗೆದ ನಂತರ ಅವ್ರು ಬಂತು ಆಪ್ಷನ್ ನಂಬರ್ ಬಿ ಇಸ್ ರೈಟ್. ವೆರಿ ಸಿಂಪಲ್ಲು, ಡಿವಿಸಿಬಲ್ ರೂಟ್ ಗೊತ್ತಿರಬೇಕು. ಡನ್. ಓಕೆ, ನೆಕ್ಸ್ಟು LCM ನೋಡಿರಿ. 16, 21, 364 ಮತ್ತು 156 ಅಂತಂದಾಗ 16 ರೂಲ್ಸ್ ಏನದ ರೀ? 8ರದ್ದು ಲಾಸ್ಟ್ 2 ಸಂಖ್ಯೆ 4, 4ರದ್ದು 2 ಸಂಖ್ಯೆ, 8ರದ್ದು 3 ಸಂಖ್ಯೆ, 14ರದ್ದು ಏನಾಗಬೇಕು ರೀ? ಕೊನೆಯ 4 ಸಂಖ್ಯೆಗಳು ನಮಗೆ ಏನಾಗಬೇಕು? ಈ 16ರಲ್ಲೇ ಭಾಗ ಹೋಗ್ಬೇಕಂತಂದಾಗ ನಮ್ಮದು ಹೋಗುವಂಥದ್ದು ಇದು ಡಿವಿಸಿಬಲ್ ಬೈ 16 ಆಗುತ್ತೆ. ಅಂದರೆ ಆಪ್ಷನ್ ನಂಬರ್ ಬಿ ಈಸ್ ದಿ ರೈಟ್. ಓಕೆ, ಡನ್. ಓಕೆ, 18 ABCD ನೋಡಿರಿ. ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಲಾಸ್ಟಲ್ಲಿ ಈ ಥರ ಕೇಳಿಲ್ಲ ನೋಡಿರಿ. ABCD 4 ಪ್ರತ್ಯೇಕ ಕೆಲಸ ಮಾಡುವವರು ನೋಡಿರಿ. ABCD ಎಷ್ಟೆಷ್ಟು ದಿನ ಕೆಲಸ ಮಾಡ್ತಾರೆ? ಫಸ್ಟಿಗೆ ಬರೀತೀನ. ಒಬ್ಬರು 6 ದಿನ, 8, 10, ಆಮೇಲೆ ಇನ್ನೊಂದು 5, 6 ಐತಲ್ಲ. ಫಸ್ಟಿಗೆ ನಾ 5 ಮಿಸ್ ಮಾಡೀನಿ. 5, 6, 8, 10. ಓಕೆ, ಇಷ್ಟು ಮಾಡ್ತಾರಂದ್ರೆ ಇವ್ರದ್ದು LCM ತೆಗಿತೀನಿ. ಮುಂದಿನ ಕ್ವಶನ್ ನಾವು ಮಾಡೋಣ. ಎಲ್ಲದಕ್ಕೂ ಸೇಮೇ ಬರುತ್ತೆ. ಆದರೆ ನಾವು ಫಸ್ಟಿಗೆ LCM ತೆಗಿಬೇಕಲ್ಲ, ಅದನ್ನು ತೆಗಿನೂ ಟೋಟಲ್ ಪಾರ್ಟ್ಸ್ ಎಷ್ಟು ಬರ್ತಾವೆ ಅದನ್ನು ಬರ್ಕೊಂಬಿಡೋಣ. ಓಕೆ, 5 ಡಿವೈಡೆಡ್ ಬೈ 120 ಅಂದ್ರೆ 24, 20, 15, 12 ಮುಗಿತಾ? ಓಕೆ, ಇದಾದಮೇಲೆ ಏನು ಹೇಳ್ಯಾರ ನೋಡಿರಿ. ಕೆಲಸ ಮಾಡೋರು. ಸಿ ಇಂದ ಪ್ರಾರಂಭಿಸಿ ಪರ್ಯಾಯ ದಿನಗಳಲ್ಲಿ ಸಿ ಮತ್ತು ಡಿಗಳು ಸಹಾಯ ಮಾಡಿದರೆ ನೋಡಿರಿ. ಸಿ ಪರ್ಯಾಯವಾಗಿ ಆರಂಭಿಸ್ತಾನೆ. ಆದ್ರೆ ಯಾರ ಜೊತೆಗೆ? ಎ ಮತ್ತು ಬಿಗಳು ಒಟ್ಟಿಗೆ ಎಷ್ಟು ದಿನಗಳ ಕೆಲಸ ಪೂರ್ಣಗೊಳಿಸರು. ಅಂದರೆ ಇದರ ಅರ್ಥ ಏನು ಅಂದ್ರೆ ಬರೆದು ತೋರಿಸ್ತೀನಿ ನೋಡಿರಿ. ನೀಟಾಗಿ ಲಕ್ಷ್ಯ ಕೊಟ್ಟು ನೋಡಿರಿ. ಎ ಮತ್ತು ಬಿ ಡೈಲಿ ಕೆಲಸ ಮಾಡ್ತಾರೆ. ಓಕೆ, ಎ ಮತ್ತು ಬಿ. ಆದರೆ ಇವ್ರ ಜೊತೆ ಪರ್ಯಾಯವಾಗಿ ಒಂದು ದಿನ ಸಿ ಮಾಡ್ತಾನೆ, ಒಂದು ದಿನ ಡಿ ಮಾಡ್ತಾನೆ. ಹಿಂಗಾತಂದ್ರೆ ನಮಗೆ ಎಷ್ಟು ದಿನದೊಳಗೆ ಕೆಲಸ ಮುಗಿತೈತಿ? ಇದು 1 ದಿನ, ಇದು 2 ದಿನ. 2 ದಿನದಾಗ ನಮ್ಗೆ ಎಷ್ಟು ಕೆಲಸ ಅದು ಅಂತೇಳಿ ನಾವು ನೋಡೋಣ ಫಸ್ಟಿಗೆ. ಓಕೆ, ಎ ಎಷ್ಟದ ರೀ? 24 ಅದ. ಆಮೇಲೆ ಬಿ ಎಷ್ಟದ? 20, ಸಿ 15. ಓಕೆ, ನೆಕ್ಸ್ಟ್ ಇಲ್ಲಿ ಎ 24, 20, ಆಮೇಲೆ ಡಿ ಎಷ್ಟದ? 12. ಅಂದರೆ ಟೋಟಲ್ ನಮಗೆ ಎಷ್ಟಾಗ್ತದೆ? ಇದು 59, ಇದು 56. ಟೋಟಲ್ ಎಷ್ಟಾಯಿತು? 115. ಇದು 2 ದಿನದಾಗ ಇದು. ಹೌದಾ? 2 ದಿನದಾಗ 115. ನೆಕ್ಸ್ಟ್ ಪೇಜ್ ಒಳಗೆ ಹೋಗ್ತೀನಿ. ಇಲ್ಲಿವರೆಗೂ ಅರ್ಥ ಆಗೈತಿ. ನೆಕ್ಸ್ಟು 115 ಕೆಲಸ 2 ದಿನದಾಗ ಆಗ್ತಾವೆ. ಹಂಗಾದ್ರೆ ನಮಗೆ ಟೋಟಲ್ ಕೆಲಸ ಎಷ್ಟಿದ್ದು? 120. ಅಂದ್ರೆ ಟೋಟಲ್ 2 ದಿನ ಅಂತೂ ಬೇಕಾತ. ಆಮೇಲೆ ಉಳಿದಂತಹ ಕೆಲಸಗಳು ಎಷ್ಟು ರೀ? ಇನ್ನು 5 ಅದಾವೆ. ಅದನ್ನು ಯಾರು ಮಾಡ್ಬೇಕು? ನೆಕ್ಸ್ಟು ಎ, ಬಿ ಮತ್ತು ಸಿ. ಹೌದಿಲ್ಲ? ಅಂದ್ರೆ 59. ಇದು ಯಾರ್ದು? ಎ, ಬಿ, ಸಿ. 1ನೇ ದಿನ ಆದ್ರೆ ಸಿ ಮಾಡ್ತಾನೆ, 2 ಡಿ ಮಾಡ್ತಾನೆ. ಹಾಗಾದ್ರೆ ಈ 5 ಉಳಿದ ಕೆಲಸ. ಅಂದರೆ ನಮ್ಮದು ಆನ್ಸರ್ ಎಷ್ಟು? 2:5/59. ಆಪ್ಷನ್ ನಂಬರ್ 2:5/59. ಆಪ್ಷನ್ ನಂಬರ್ ಸಿ. ವೆರಿ ಇಂಪಾರ್ಟೆಂಟ್. ನೋಟ್ ಮಾಡಿರಿ. ಓಕೆ, ಡನ್. ನೆಕ್ಸ್ಟು 19ನೇ ಪ್ರಶ್ನೆಯನ್ನು ನೋಡೋಣ.
400 ಮಾವಿನ ಹಣ್ಣುಗಳನ್ನು 100ಕ್ಕೆ 1220ರಂತೆ ಖರೀದಿಸಿ 820 ಲಾಭ ಪಡೆದರೆ ಪ್ರತಿ ಡಜನ್ಗೆ ಎಷ್ಟು ಅಂತ ಕೇಳಿದೆ. ನೋಡಿ, ಫಸ್ಟಿಗೆ 100 ಮಾವಿನ ಹಣ್ಣುಗಳಿಗೆ 1220, 100 ಇದ್ದದ್ದು ಈಗ 400 ಆಗೈತೆ ಅಂದ್ರೆ ಇದಕ್ಕೆ ಇಂಟು ಎಷ್ಟು ಮಾಡ್ಯಾರ ರೀ, 4 ಇಂಟು ಮಾಡ್ಯಾರ. ಇದಕ್ಕೂ ಇಂಟು 4 ಮಾಡಿದರೆ ಎಷ್ಟು ಬಂತು, 4880. ಆದ್ರೆ ಇವರಿಗೆ ಲಾಭ ಬೇರೆ ಸಿಕ್ಕತ್ತೆ, ಎಷ್ಟು, 820. ಟೋಟಲ್ ಸೇರಿದ್ರೆ 5700 ಅಂದಾಗ ನೋಡಿ, 400ಕ್ಕೆ 5700 ಅಂತಂದ್ರೆ 12ಕ್ಕೆ ಎಷ್ಟು, ಹೌದಾ? ಇವೆರಡು 0. ಓಕೆ, ಸಾರಿ 5100 ಆಗುತ್ತೆ ರೀ. ಇದು 5100 ಅದ ರೀ. 51 ಇಂಟು 12 ಅಂತಂದ್ರೆ 171 ರೂಪಾಯಿ ಪ್ರತಿ ಡಜನ್ಗೆ ಅವರು ಕೊಟ್ಟಿರ್ತಾರೆ. ಡನ್. ಓಕೆ, ಲಾಸ್ಟ್ 13ನೇ ತಾರೀಕು ಲಾಸ್ಟ್ ಕ್ವಶನ್. ಸರಳ ಬಡ್ಡಿ 8 ವರ್ಷಗಳ ಅವಧಿಗೆ 2 ವರ್ಷಗಳ ಬಡ್ಡಿ ದರದಲ್ಲಿ 888 ಆದರೆ ಅಸಲು ಎಷ್ಟು? ನೋಡಿರಿ, 8% ಎಷ್ಟು ವರ್ಷಕ್ಕೆ, 2 ವರ್ಷಕ್ಕೆ ಅಂದರೆ ಎಷ್ಟಾಯಿತು, 16 ಅಂದ್ರೆ 888. ಅವ್ರು ಕೇಳಿದ್ದು 100 ಅಂದರೆ ಎಷ್ಟು ಅಂದರೆ ಕ್ರಾಸ್ ಮಲ್ಟಿಫಿಕೇಷನ್ 100 ಇಂಟು 888 ಡಿವೈಡೆಡ್ ಬೈ 16. ಆಮೇಲೆ ಸಿಂಪ್ಲಿಫೈ, 16 1 16 5 80, 16 5 80 ಪಾಯಿಂಟು 16 5 80 ಅಂದ್ರೆ ಎಷ್ಟು ಬಂತು, 5550 ರೂಪಾಯಿಗಳು ನಮ್ಮ ಅಸಲು ಮೊತ್ತ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೋಡಿರಿ, ಈ ತರಹದ ನಿಮಗೆ ಶಿಫ್ಟನ್ನು ನಾನು ಅನಾಲಿಸಿಸ್ ಮಾಡಿದ್ದೀನಿ. ಯಾವ ತಾರೀಕದು, 13 ಫೆಬ್ರವರಿ 2025. ಒಂದು ಮುಗೀತು, ಎರಡನೇದು ಮುಗೀತು, ಮೂರನೇದು ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ 14 15 ಆಗಿಲ್ಲ, 16 ಆಗಿಲ್ಲ, 17ನೇ ತಾರೀಕಂದು ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಬೇಗ ನಿಮಗೆ ನಾಳೆ ಕ್ಲಾಸನ್ನು ಮಾಡ್ತೀನಿ. ಅದೇ ರೀತಿ ಯಾರ್ಯಾರು ಪ್ರೀವಿಯಸ್ ಕ್ಲಾಸಸ್ ನೋಡಿಲ್ಲ ನೋಡಿರಿ, ಯಾಕಂದರೆ ಒಂದಕ್ಕೊಂದು ಲಿಂಕ್ ಅದಾವೆ, ವೆರಿ ಇಂಪಾರ್ಟೆಂಟ್. ಏನೇ ಡೌಟ್ ಇದ್ದರೂ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಹಾಕಿ ಕೇಳ್ಬೋದು. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.